ಗೆದ್ದು ಬಾಗೇಪಲ್ಲಿಯಲ್ಲಿ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಉತ್ಸಾಹದಿಂದ ಇದ್ದಾರೆ. ಅವ್ರಿಗೆಲ್ಲ ಕೂಡ ನಾವು ಸ್ಫೂರ್ತಿಯಾಗಿ ಕೊಡಬೇಕು. ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಮತ್ತೆ ಯಡಿಯೂರಪ್ಪನವರ ಒಂದು ಹೆಸರಲ್ಲಿ ಇವತ್ತು 12 ವರ್ಷಗಳ ಅವರು ಸುದೀರ್ಘ ದೇಶದ ಪ್ರಧಾನಮಂತ್ರಿಗಳಾಗಿರೋದು ಮತ್ತೆ ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಜೀವನದ ಒಂದು ಅಂಗವಾಗಿ ಬಾಗೇಪಲ್ಲಿಯಲ್ಲಿ ಯುವಕರಿಗೆ ಒಂದು ಆದ್ಯತೆ ಕೊಡಬೇಕು ಅನ್ನೋದನ್ನ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಯಡಿಯೂರಪ್ಪನವರು ಮತ್ತೆ ಯುವಕರಿಗೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ರು ಮತ್ತೆ ಮಹಿಳೆಯರಿಗೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ರು ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಮಾಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮ ಇಲ್ಲಿ ಗೆದ್ದು ಏನು ಇಲ್ಲಿ ಪ್ರಥಮ ಬಹುಮಾನ, ತೃತೀಯ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಗೆದ್ದು ಬಾಗೇಪಲ್ಲಿ ಟೌನ್ ಬಂದ್ರೆ ಅಲ್ಲಿ ಅವರಿಗೆ ಟೀ ಶರ್ಟ್ ಕಿಟ್ ಎಲ್ಲ ಕೊಟ್ಟು ಅಲ್ಲಿ ಗೆದ್ದಿರ್ತಕ್ಕಂಥವನ್ನ ಅಲ್ಲಿ ಟೂರ್ನಮೆಂಟ್ ಆಡ್ಲಿಕ್ಕೆ ಈಗಾಗಲೇ 36 ಪಂಚಾಯತ್ಗಳು ಮತ್ತೆ ಟೌನ್ ಎರಡೂ ಸೇರಿ 36 ತಂಡಗಳನ್ನ ನಾವು ಅಲ್ಲಿ ಆಡಿಸ್ಲಿಕ್ಕೆ ಎಲ್ಲ ದೊಡ್ಡ ಮಟ್ಟದ ಒಂದು ತಾಲೂಕು ಮಟ್ಟದ ಒಂದು ಕ್ರೀಡೆ ಅಂದ್ರೆ 2 ಲಕ್ಷ ಪ್ರಥಮ ಬಹುಮಾನ, ಮತ್ತೆ ದ್ವಿತೀಯ ಬಹುಮಾನ 1.5 ಲಕ್ಷ, ತೃತೀಯ ಬಹುಮಾನ 1 ಲಕ್ಷ, ಚತುರ್ಥ ಬಹುಮಾನ 50,000. ಈ ರೀತಿ ನಾವೆಲ್ಲ ಕೂಡ ಫಿಕ್ಸ್ ಮಾಡಿದ್ವಿ ನಮ್ಮೆಲ್ಲ ನಾಯಕರು. ಆದ್ರೆ ವಿಶೇಷ ಏನಂದ್ರೆ ಅಲ್ಲಿ ರಾಜ್ಯ ಮಟ್ಟದ ನಾಯಕರು ನಮ್ಮೆಲ್ಲ ಕೂಡ ಕ್ರೀಡೆ ವೀಕ್ಷಿಸಲು ಬರ್ತಾರೆ ಮತ್ತೆ ನಮ್ಗೆಲ್ಲ ಪ್ರೋತ್ಸಾಹ ಬರ್ತಾರೆ. ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ವಿಜೇಂದ್ರನವರು ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಅಶೋಕ್ ಇರ್ಬೋದು, ವಿಶೇಷವಾಗಿ ಭಾಗದ ಸಂಸದರಾದಂತಹ ಸುಧಾಕರನ್ ಅವರು ಎಲ್ಲರೂ ಕೂಡ ಈ ಭಾಗಕ್ಕೆ ಬರ್ತಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ಅದರಿಂದ ದಯವಿಟ್ಟು ಎಲ್ಲ ಹುಡುಗರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಡಬೇಕು. ವಿಶೇಷವಾಗಿ ಕ್ಷೇತ್ರ ಅಭಿವೃದ್ಧಿಯಲ್ಲಿ ತುಂಬಾ ಹಿಂದೆ ಇದೆ, ತಮ್ಗೆಲ್ಲ ಗೊತ್ತಿರುವಂತದ್ದೇ. ಈ ಭಾಗದ ಶಾಸಕರು 15 ವರ್ಷಗಳಿಂದ ಅವ್ರದೇ ಸರ್ಕಾರ 2 ಬಾರಿ ಸರ್ಕಾರ ಇದ್ರೂ ಯಾವುದೇ ಶಾಶ್ವತವಾದಂತ ಯೋಜನೆ ಅವ್ರ ಕೈಲಿ ಮಾಡಕ್ ಆಗ್ಲಿಲ್ಲ. ಆದ್ರಿಂದ ಬಾಗೇಪಲ್ಲಿ ಏನಾದರೂ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಸಿ ಮುನ್ರಾಜಣ್ಣ ಅಂತ ನಾಯಕರು ಈ ಭಾಗದ ಶಾಸಕರಾಗಬೇಕು. ನಮಗೆ ತೀವ್ರವಾದ ಸಮಸ್ಯೆ ಇರೋದು ನೀರಿನ ಸಮಸ್ಯೆ. ಆ ನೀರಿನ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ 2028ಕ್ಕೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲೂ ನಮಗೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸಿ ಮುನ್ರಾಜಣ್ಣ ಅವರು ಶಾಸಕರಾದ್ರೆ ಕೃಷ್ಣಾ ನದಿ ನೀರನ್ನ ಇಡೀ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕೆರೆಗಳಿಗೆ ಹರಿಸುವಂತ ದೊಡ್ಡ ಮೊದಲನೆಯ ಕೆಲಸ ನಮ್ಮ ಸಿ ಮುನ್ರಾಜಣ್ಣ ಅವರು ಮಾಡ್ತಾರೆ. ಅದೇ ರೀತಿ ಏನ್ ನಮ್ಮ ವಿದ್ಯಾವಂತ ಯುವಕರು ಇವತ್ತು ಬೆಂಗಳೂರಿಗೆ ವಲಸೆ ಹೋಗಿ ಇಲ್ಲಿಂದ ಅಲ್ಲಿ ಹೋಗಿ ವಲಸೆ ಹೋಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಉದ್ಭವವಾಗಿದೆ. ನಮ್ಮ ಸಿ ಮುನ್ರಾಜಣ್ಣವರು ಈ ಭಾಗದ ಶಾಸಕರಾದ್ರೆ ಇದೇ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೈಗಾರಿಕಾ ಪ್ರದೇಶಗಳನ್ನ ಮಾಡಿ ಯುವಕರಿಗೆಲ್ಲ ಉದ್ಯೋಗ ಅವಕಾಶವನ್ನ ಕೊಡುವಂತದ್ದು ಮಾಡ್ತಾರೆ. ಅನೇಕ ಸಮಸ್ಯೆಗಳು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮನ್ನ ಕಾಡ್ತಾ ಇದೆ. ಆದ್ರಿಂದ ನಾವೆಲ್ಲ ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನ 2028ಕ್ಕೆ ಗೆಲ್ಸ್ಕೊಂಡ್ರೆ ಬಾಗೇಪಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತ